ನೋಡು ಫಸ್ಟ್ ನೀನ್ ಸರಿ ಇಲ್ಲ ಆಯ್ತಾ, ನೀನ್ ಅದನ್ನ ತಲೆ ಸರಿ ಮಾಡ್ಕೊ ನೀನ್ ಫಸ್ಟ್ ಆಫ್ ಆಲ್ ನೀನ್ ಯಾಕೆ ಇಲ್ಲಿ ನನ್ ಪಕ್ಕ ಬಂದ್ ಕೂತಿದ್ಯಾ ಮೊದ್ಲು ಎದ್ದು. ನಾನು ಇಲ್ಲಿ ಬಂದ್ ನಾನು ಇಲ್ಲಿ ಕೂತಿದ್ದೀನಿ ಏನೋ ಪಾಪ. ಮಾತಾಡ್ತಾ ಇದ್ದಾನೆ ಅಯ್ಯೋ ಬಂದು ನಾನು ಮಾತಾಡ್ತಾ ಮಾಡೋದಕ್ಕೆಲ್ಲ ಅಡ್ಡ ಇದ್ದೀನಿ. ಬರ್ಬೇಕಾ ನೀನು? ಹೌದು. ಕಮೆಂಟ್ ಅಲ್ಲೂ ಬೈತಾ ಇದಾರೆ, ಮೆಸೇಜ್ ಅಲ್ಲೂ ಬೈತಾ ಇದಾರೆ, ಒಂದ್ ಹುಡುಗಿ ಜೀವನ ಹಾಳು ಮಾಡ್ತಿದ್ಯಲ್ಲ ನಿನ್ಗೇನು ಅನ್ಸಲ್ವಾ ಅಂತ ಕೇಳ್ತಿದಾರೆ. ಮುಖ ಮುದ್ದಾಗೆ ಇದೆ, ಮನ್ಸಲ್ಲಿ ಬರೀ ವಿಷಯನೇ ಇದೆ. Celebrating ಕೊಡಮ್ಮ, celebration more in the sky. ಸೊ ಇವಳನ್ ಮದುವೆ ಆಗೋದ್ ಪನಿಷ್ಮೆಂಟ್ ಅಂದ್ರೆ ಇವಳು ಎಂತವಳು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಪನಿಷ್ಮೆಂಟ್ ನ ಅಕ್ಸೆಪ್ಟ್ ಮಾಡಿದಾರೆ ಅಂದ್ರೆ ಅವ್ರು ತಪ್ಪು ಮಾಡಿದಾರೆ ಅಂತ ಪ್ರೂವ್ ಆಯ್ತು ಅಷ್ಟೇ. ಲಕ್ಷ್ಮಿ ಸೇರ್ವದ್ದು ಗಲಗಾನಿಟ್ಟು ಒಳಗ್ ಬಾ. ಅವಳೇನು ಒದೆಯೋದು. ಅದಕ್ಕೆ ಮೋಸ ಮಾಡ್ಬಾರ್ದು, ಸುಳ್ಳು ಹೇಳ್ಬಾರ್ದು, ಕಪಟ ಮನ್ಸು ಇಟ್ಕೋಬಾರ್ದು. ಅವಳು ಕಂಡ್ರೆ ನನಗೆ ಆಗದೇ ಇಲ್ಲ, ನೋಡಿದ್ರೆ ನನಗೆ ಆಗಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಇರುವಾಗ ಅವಳಿಗೆ ತಾಳಿ ಕಟ್ಟಿ ಲೈಫ್ ಲಾಂಗ್ ಅವಳ ಜೊತೆನೆ ಇರ್ಬೇಕು, ಅದು ಇಟ್ಸ್ ನಾಟ್ ಪಾಸಿಬಲ್. ಖಂಡಿತ ಅದು ಪ್ಯೂರ್ಲಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಆದಿಲಕ್ಷ್ಮಿ ಪುರಾಣ ಚೆನ್ನಾಗಿದೆ, ನಿಮ್ಮಿಬ್ಬರದು ಪೇರ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದಾರೆ. ತುಂಬಾ ಚೆನ್ನಾಗಿದೆ, ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ನಂಬರ್ಸ್ ಕೂಡ ವೀಕ್ ಇಂದ ವೀಕ್ ಜಾಸ್ತಿ ಆಗ್ತಾ ಇದೆ. ಸೊ ತುಂಬಾ ಖುಷಿಯಾಗಿದೆ ಅಂಡ್ ವೆರಿ ಪಾಸಿಟಿವ್ ಆಗಿದೆ ರೆಸ್ಪಾನ್ಸ್. ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ ಕೂಡ ಫಸ್ಟ್ ವೀಕ್ ಗಿಂತ ತುಂಬಾನೇ ಜಾಸ್ತಿ ಆಗಿದೆ, ಕಾಮೆಂಟ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಯಾ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸದ್ಯಕ್ಕೆ. ತುಂಬಾ ಜನ ಬೈಕೊಂಡು ಕಾಮೆಂಟ್ಸ್ ಮಾಡ್ತಿದ್ದಾರೆ. ಅವ್ರು ಬೈತಾ ಇದ್ದಾಗ್ಲೇ ನನ್ಗೆ ಅರ್ಥ ಆಯ್ತು ಚೆನ್ನಾಗಿ ಮಾಡ್ತಾ ಇದೀನಿ. ಸೊ ಆದಿ ಅದೇ ಜನರ ಕಡೆಗೆ ವಿಲನ್ ತರನೇ ಕಾಣಿಸ್ತಾ ಇದ್ದಾನೆ, ಬಟ್ ಅಕ್ಕನ್ ಪಾಲಿಗೆ ಆದಿ ಹೀರೋ ಆಗಕ್ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಅಕ್ಕಂಗೂ ಅದ್ ಇಷ್ಟ ಇಲ್ಲ. ಬಟ್ ಸ್ಟಿಲ್ ಆದಿ ಒಂದು ಅಷ್ಟು ಮೆಚ್ಯೂರಿಟಿ ಅವನಿಗಿಲ್ಲ. ಅವನಿಗೆ ಕೋಪ, ಆ ಮೊಮೆಂಟಿಗೆ ಕೋಪ, ಆ ಮೊಮೆಂಟಿಗೆ ಅಕ್ಕನ ಮೇಲೆ ಇರೋ ಹುಚ್ಚು ಪ್ರೀತಿ ಅಷ್ಟೇ ಅವನಿಗೆ ಕಾಣಿಸ್ತಿರೋದು. ಸೊ ಅದೇ ಜನ ಬೈತಾ ಇದ್ದಾರೆ, ಮುಂದಕ್ಕೆ ನೋಡೋಣ ಕ್ಯಾರೆಕ್ಟರ್ ಏನಾಗುತ್ತೆ, ಹೆಂಗೋಗುತ್ತೆ. ಆ ಪಾತ್ರ ಲಕ್ಷ್ಮಿಗೆ ಪಾಸಿಟಿವ್ ಆಗಿ ಟರ್ನ್ ಆಗುತ್ತಾ ನೋಡೋಣ. ಗೊತ್ತಾಗ್ತಾ ಇಲ್ವಾ ಆದಿ ಮಾಡ್ತಾ ಇರೋ ಸಂಸ್ಗಳು? ಇವಾಗ ಕೆಲವೊಂದಷ್ಟು ಎಳ್ನೀರ್ ಕಿಟ್ಟಿ ಬಗ್ಗೆ ಹೇಳಿರೋ ಸುಳ್ಳುಗಳೆಲ್ಲ ಗೊತ್ತಾಗಿದೆ. ಆಮೇಲೆ ಅವನು ನನಗೆ ಮೋಸ ಮಾಡ್ದ ಫ್ರೆಂಡ್ ಅನ್ಕೊಂಡು ಅದು ಕೂಡ ಗೊತ್ತಾಗಿದೆ. ಸೊ ಇನ್ನ ಹಂಗೆ ಮಾಡ್ತಾನೆ ಅಂತಾನೆ ಅನ್ಸಿದೆ, ಬಿಕಾಸ್ ಒಂದ್ಸಲ ಟ್ರಸ್ಟ್ ಮಾಡಿ ಫ್ರೆಂಡ್ ಅಂತ ಶೇಕ್ ಹ್ಯಾಂಡ್ ಮಾಡ್ಬಿಟ್ಟೆ. ಬಟ್ ಇನ್ನ ಮಾಡಲ್ಲ ಅಂತ ಅನ್ಸುತ್ತೆ, ಅವ್ನು ಮೋಸ ಮಾಡ್ತಾನೆ ಅಂತ ಫಿಕ್ಸ್ ಆಗಿದೆ ಇವಾಗ. ನಿಮಗೆ ಮನ್ಸಾದ್ರೂ ಹೇಗ್ ಬರುತ್ತೆ ಅವ್ರನ್ನ ನೋಡಿ, ಎಷ್ಟು ಮುದ್ದಾಗಿದ್ದಾರೆ, ಅವರಿಗೆ ಅಂತ ಕಿಟ್ಟಿ ಕೊಟ್ಬಿಟ್ಟು ಮದ್ವೆ ಮಾಡಿ ಕಳ್ಸ್ಬಿಡೋಣ, ಈ ಪ್ಲಾನ್ ಎಲ್ಲ ಯಾಕೆ? ಮುಖ ಮುದ್ದಾಗೆ ಇದೆ, ಮನ್ಸಲ್ಲಿ ಬರೀ ವಿಷಯನೇ ಇದೆ. ಅಕ್ಕನ್ ಮದ್ವೆ ಮಾಡುವಾಗ ನಮ್ಮ ಅಕ್ಕನೂ ಮುದ್ದಾಗಿ ಕಾಣ್ತಾ ಇದ್ಲಲ್ಲ, ನಮ್ಮ ಅಕ್ಕನಿಗೂ ಮುದ್ದಾಗಿ ಅವಳೆಲ್ಲ ಫಾರಿನ್ ಅಲ್ಲಿ ಓದ್ಬೇಕು ಅಂತ ಆಸೆ ಇತ್ತಲ್ವಾ, ಅವಾಗ ತಗೊಂಡ್ಬಂದು ಅವ್ರ ಅಣ್ಣಂಗ್ ಮದ್ವೆ ಮಾಡಿ. ಅವ್ರು ನಮ್ಗೆ ಹೇಳ್ಬೇಕಲ್ವಾ ನಂಗೆ ಓದಕ್ ಆಸೆ ಇದೆ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ಖಂಡಿತ ಅರ್ಥ ಮಾಡ್ಕೋತಿದ್ವಪ್ಪ. ನಾವೇನ್ ಅರ್ಥ ಮಾಡ್ಕೊಳ್ದಿರೋಷ್ಟು ಕಟಕ್ರ ಓಡೋಗ್ತಾ ಇದಾರೆ ಮದ್ವೆ ಬಿಟ್ಟು ಅಂತಂದ್ರೆ ಅರ್ಥ ಆಗಲ್ಲ. ಅದು ಗೊತ್ತಿರ್ಲಿಲ್ಲ ನಮ್ಗೆ. ಅವ್ರು ಓಡೋಗ್ತಾ ಅಟ್ಲೀಸ್ಟ್ ನನಗ್ ಮದ್ವೆ ಇಷ್ಟ ಇಲ್ಲ ಅಂತ ಅದಕ್ಕೆ ಬಂದ್ ನನ್ನ ಹತ್ರ ಕೇಳಿದ್ರು, ಇಷ್ಟ ಇದೆಯಾ, ಮಾತಾಡಿದ್ಯಾ, ಓದೋದಕ್ ಕಳಿಸ್ತಾರಂತ ಕೇಳಿದ್ಯಾ ಅಂತ ಮಾತಾಡಿದ್ರು. ಹಂಗೆ ಮುಂಚೆ ನನ್ನ ಹತ್ರ ಬಂದ್ ಮಾತಾಡಿದ್ರೆ ನಾನು ಈ ಮದ್ವೆನ ಕ್ಯಾನ್ಸಲ್ ಮಾಡ್ತಿದ್ದೆ. ನೋಡಿ ಎಲ್ಲ ಬೆಸ್ಟ್ ಫ್ರೆಂಡ್ಸ್ ತರ ಮಾತಾಡ್ತಾರೆ. ಕೇಳ್ದೆ ನಾನು, ಹೋಗಿ ಕೇಳ್ದೆ ನಿಮ್ಗೆ ಇಷ್ಟ ಇದೆಯಾ ಎಲ್ಲ ತಾತನ ಓಕೆನಾ ಮೇಲಿರೋ ಅಂತ. ಪ್ರೀತಿ, ತಾತನ ಮೇಲಿರೋ ಭಯ ಏನ್ ಮಾಡಕ್ಕಾಗತ್ತೆ, ಅರ್ಥ ಮಾಡ್ಕೊಬೇಕು. ಬಟ್ ಮದ್ವೆ ನಿಲ್ಸಕ್ ನಾನ್ ಟ್ರೈ ಮಾಡುವಾಗ ನನ್ ಪ್ಲಾನ್ಗಳಿಗೆ ಅಡ್ಡ ಬಂದ್ರು ತಾನೆ, ಅದು ತಪ್ಪು. ಅದೇ ಇವ್ನ್ ಸರಿ ಇಲ್ಲ ಅನ್ನೋದು ನನಗ್ ಗೊತ್ತಿತ್ತು, ಇವ್ನ್ ಏನೋ ಕಿತಾಪತಿ ಮಾಡ್ತಿದ್ದಾನೆ ಅಂತ ಗೊತ್ತಿತ್ತು. ಸೊ ಹಿಂಗೆ ಮಾಡ್ತಿದ್ದಾನೆ ಅಂತ ಅನ್ಕೊಂಡ್ ನಾನು ಎಲ್ಲದನ್ನು ಆದಿ ಏನೇ ಮಾಡಕ್ ಹೋದ್ರು ಆದಿಗೆ ರಿವರ್ಸ್ ಆಗ್ತಾ ಇದೆ. ಅಕ್ಕನ್ ಮದ್ವೆ ಅಕ್ಕನ್ ಮದ್ವೆ ಅದಕ್ಕೆ ಮೋಸ ಮಾಡ್ಬಾರ್ದು, ಸುಳ್ಳು ಹೇಳ್ಬಾರ್ದು, ಕಪಟ ಮನ್ಸು ಇಟ್ಕೋಬಾರ್ದು. ಏನು ಮಾಡಕ್ಕಾಗಲ್ಲ, ಎಲ್ಲ ವಿಧಿ ಲಿಖಿತ ಅಂತೀರ. ವಿಧಿ ಲಿಖಿತ ಅಲ್ಲ, ದೇವತಾ ಮನುಷ್ಯ ಇದಾರೆ ನಮ್ಮ ಮನೇಲಿ ಒಬ್ರು, ನಮ್ ತಾತ, ಅವ್ರ ಲಿಖಿತ ಎಲ್ಲ. ಈಗ ಲಕ್ಕಿ ಮದ್ವೆ ಮಾಡಕ್ ಹೋಗಿ ಆದಿನೇ ಬಲೆ ಬಿಟ್ಬಿಟ್ಟಿದ್ದಾರೆ, ಎಷ್ಟು ಬೇಜಾರಿದೆ. ಲಕ್ಕಿಗೆ ಎಷ್ಟು ಖುಷಿ ಇದೆ? ಇಲ್ಲ ನನಗೂ ಖುಷಿ ಇಲ್ಲ, ತುಂಬಾನೇ ಬೇಜಾರಿದೆ. ಬೇಜಾರ್ ಅನ್ನೋದಕ್ಕಿಂತ ಶಾಕ್. ಮದ್ವೆ ಆಗಿದ್ದು ಏನ್ ಬೇಜಾರಿಲ್ಲ, ಮದ್ವೆ ಆಗೋದ್ ಖುಷಿನೇ. ಅದು ಇವಳನ್ ಮದ್ವೆ ಆಗಿದ್ದೀನಿ ಅದು ಬೇಜಾರಿದೆ. ತಾತನೇ ಹೇಳಿದ್ರು, ಏನು ನಿನಗೆ ಈ ಮದ್ವೆ ಒಂದು ಪನಿಷ್ಮೆಂಟ್ ಅಂತ ತಾತ ಹೇಳಿದ್ದಾರೆ. ಸೊ ಇವಳನ್ ಮದ್ವೆ ಆಗೋದ್ ಪನಿಷ್ಮೆಂಟ್ ಅಂದ್ರೆ ಇವಳು ಎಂತವಳು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಪನಿಷ್ಮೆಂಟ್ ನ ಅಕ್ಸೆಪ್ಟ್ ಮಾಡಿದಾರೆ ಅಂದ್ರೆ ಅವ್ರು ತಪ್ಪು ಮಾಡಿದಾರೆ ಅಂತ ಪ್ರೂವ್ ಆಯ್ತು ಅಷ್ಟೇ. ನಾನು ಮಾಡಿದ ತಪ್ಪಿಗೆ ಇವಳ ಜೊತೆ ಬದುಕದೇ ಪನಿಷ್ಮೆಂಟ್ ಅಂತೆ. ನೋಡಿ ತಪ್ಪು ಮಾಡಬಾರ್ದಿತ್ತು.
ಇವಾಗ ರಿಗ್ರೆಟ್ ಆಗ್ತಾ ಇದೀರಾ ಆದಿಯವ್ರೆ? 100% ಅವಳನ್ನ ಮದ್ವೆ ಮಾಡಕ್ ಟ್ರೈ ಮಾಡಿದಕ್ಕಂತೂ ರಿಗ್ರೆಟ್ ಮಾಡ್ತಿಲ್ಲ. ಯಾವ್ದಕ್ಕೂ ರಿಗ್ರೆಟ್ ಮಾಡಂಗಿಲ್ಲ. ತಾತ ಅಜ್ಜಿಗೋಸ್ಕರ ಮದ್ವೆ ಆಗೋದೆ. ನಂಗ್ ತಾತ ಅಜ್ಜಿ ದೊಡ್ಡವ್ರಿಗೋಸ್ಕರ important. ಕಟ್ಟು ಬಿದ್ದು ಬಿಟ್ಟಿದೀವಿ ಇಬ್ರು ಇವಾಗ. ಅಷ್ಟೇ. ಅಂದ್ರೆ ಯೂಶಲ್ ಆಗಿ ಇವಾಗ ನೀವು ಅಷ್ಟು ಲವಲವಿಕೆಯಿಂದ ಫುಲ್ ಮದ್ವೆ ಮನೇಲೆಲ್ಲ ಓಡಾಡ್ಕೊಂಡು ನಕ್ಕಿ ಮದ್ವೆ ಮಾಡಿ ಕಳ್ಸ್ಬಿಡ್ತೀನಿ ಅನ್ನೋ ಜೋಶಲ್ಲಿ ಇರಲ್ಲ, ಆ ಮೂಮೆಂಟ್ ಅಲ್ಲಿ ನೀನೇ ತಾಳಿ ಕಟ್ಟಬೇಕು ಅಂದಾಗ ಹೇಗಿತ್ತು feeling? ಓ ಅದು ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುವಂತ ಮೊಮೆಂಟ್ ಅದು. ನಾನ್ ಏನಕ್ಕೆ ಮದ್ವೆ ಆಗ್ಬೇಕು? ಫಸ್ಟ್ ಆಫ್ ಆಲ್ ಏನೋ ಪರಿಚಯ ಇಲ್ಲ, ಫಸ್ಟ್ ಟೈಮ್ ಮೀಟ್ ಮಾಡ್ತಿದೀನಿ, ಮದ್ವೆ ಆಗೋದು ಓಕೆ, ಅದೊಂದು ಲೆವೆಲ್ ಬೇರೆ. ಅವಳು ಕಂಡ್ರೆ ನನಗೆ ಆಗದೇ ಇಲ್ಲ, ಅವಳು ನೋಡಿದ್ರೆ ನನಗೆ ಆಗಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಇರುವಾಗ ಅವಳಿಗೆ ತಾಳಿ ಕಟ್ಟಿ ಲೈಫ್ ಲಾಂಗ್ ಅವಳ ಜೊತೆನೆ ಇರ್ಬೇಕು ಅಂದ್ರೆ ಅದು ಇಟ್ಸ್ ನಾಟ್ ಪಾಸಿಬಲ್. ಖಂಡಿತ ಅದು ಇಟ್ಸ್ ಪ್ಯೂರ್ಲಿ ಬ್ಲಾಕ್ ಮೇಲ್, ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಮದ್ವೆ ಮಾಡಿದ್ದಾರೆ. ಖಂಡಿತ ಎಂತ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ನೋಡಿ ಇವರು, ಬ್ಲಾಕ್ ಮೇಲ್ ಮಾಡಿದಾರೆ. ಎಮೋಷನಲ್. ಇವಾಗ ನೋಡಿ ಇವ್ರು ಏನಾದ್ರೂ ತಪ್ಪು ಮಾಡಿಲ್ಲ ಅಂದಿದ್ರೆ, ಎಳ್ನೀರ್ ಕಿಟ್ಟಿ ಒಳ್ಳೆಯವನಲ್ಲ ಅಂತ ಹೇಳಿದಿದ್ರೆ ನಾನು ಇವ್ರನ್ನ ಮದ್ವೆ ಆಗೋ ಸಂಗತಿನೇ ಬರ್ತಾ ಇರ್ಲಿಲ್ವಾ? ತಾತನು ಬೇರೆ ಯಾರನ್ನಾದ್ರೂ ಹುಡುಕ್ತಿದ್ರು. ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಮದ್ವೆ ಮಾಡಿದ್ದಾರೆ. ತಪ್ಪು ಇಡೀ ಮಾಡಿ ಕಾಂದ patch ಮಾಡ್ತಾ ಇದಾರೆ. ಸೀಮೆಣ್ಣೆ ಕಾರ್ ಹಿಡ್ಕೊಂಡ್ಬಂದು ಬ್ಲಾಕ್ ಮೇಲ್ ಮಾಡಿ ಮದ್ವೆ ಮಾಡ್ಸಿದ್ದಾರೆ. ಪ್ಯಾಚ್ ಮಾಡ್ತಾ ಇದಾರೆ, ಪ್ಯಾಚ್ So- ಮಾಡ್ತಾ ಇದಾರೆ, ನಂಬಿಡಿ. ಖಂಡಿತ ಇದು ಡಿವೋರ್ಸ್ ಆಗುತ್ತೆ. ಅದಾಗತ್ತೆ, ನನಗೂ ಕಂಡ್ರೆ ಆಗಲ್ಲ, ನಾನೇನ್ ಮಾಡಿ ಖಂಡಿತ ಇವನ್ ಜೊತೆ ಇತ್ತು. 100%. ಓಕೆ, ಇನ್ನ ಸೀರಿಯಲ್ ನ ಒಂದ್ ಸ್ವಲ್ಪ ಬಿಟ್ಟು ಮಾತಾಡೋದಾದ್ರೆ ಈಗ ಆಫ್ ಸ್ಕ್ರೀನ್ ಅಲ್ಲಿ ಹೇಗಿದೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಹೇಗಿದೆ ಅನ್ನೋದು? ಆಫ್ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ಜಗಳ ಆಡೋದೇ ಇಲ್ಲ ಆಫ್ ಸ್ಕ್ರೀನ್ ಅಲ್ಲಿ. ಆನ್ ಸ್ಕ್ರೀನ್ ಅಲ್ಲಿ ಏನ್ ಜಗಳ ಆಡ್ತೀವೋ ಅದು ಉಲ್ಟಾ ಇದೀವಿ ನಾವಿಬ್ರು. ಶಿ ಇಸ್ ವೆರಿ ಸ್ವೀಟ್. ಇಬ್ರದ್ದು ಸೀನ್ಸ್ ಇದ್ದಾಗ್ಲೂ ಅಷ್ಟೇ, ಇಬ್ರು ಮಾತಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು, ನಾನ್ ಯಾಕೆ ಇದ್ ಮಾಡ್ಲಿ, ನಾನೇನು ಪ್ರಾಕ್ಟೀಸ್ ಮಾಡ್ಬೇಕು, ಅವಳು ಜಾಸ್ತಿ ಡೈಲಾಗ್ಸ್ ಇದೆ ನಾನೇನು ಪ್ರಾಕ್ಟೀಸ್ ಮಾಡ್ಬೇಕು, ಅಥವಾ ನನ್ ಜಾಸ್ತಿ ಡೈಲಾಗ್ಸ್ ಇದೆ ನಾನು ಸುಮ್ನೆ ರಿಯಾಕ್ಟ್ ಮಾಡ್ಬೇಕು, ಆ ತರ ಏನೂ ಇಲ್ಲದೆ ಇಬ್ರು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಗೈಡ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಏನೇ ಸೀನ್ಸ್ ಇದ್ರು ಅವರು ಇದನ್ನ ಹಿಂಗ್ ಮಾಡೋಣ ಅಂತ ಅವರು ಹೇಳ್ತಾರೆ, ನಾನು ಹಿಂಗ್ ಮಾಡೋಣ ಅಂತ ಇಬ್ರು ಡಿಸ್ಕಸ್ ಮಾಡಿ ಹೆಂಗ್ ಬೆಟರ್ ಮಾಡ್ಬೋದು ಅಂತ ಪ್ರಾಕ್ಟೀಸ್ ಮಾಡಿ ಒಟ್ಟಿಗೆ ಮಾನಿಟರ್ ಮಾಡ್ಕೊಂಡು ಸೊ ವಿ ವಿಲ್ ಡೂ. ಸೊ ದೇರ್ ಇಸ್ ನೋ ಈಗೋ. ಇಬ್ರದು ಈಗ ಸದ್ಯಕ್ಕೆ ವಿ ಆರ್ ವೆರಿ ಸದ್ಯಕ್ಕೆ ಸಾರಿ ಹಿಂಗೆ ಇರ್ತೀವಿ ಇಬ್ರಿಗೂ. ವಿ ಆರ್ ಲೈಕ್ ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿದೀವಿ. ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಂಗೆ ಸೆಟ್. ಎಸ್, ನಂಗೂ ಅಷ್ಟೇ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಇಲ್ಲ ತುಂಬಾ ಇರಿಟೇಟ್ ಮಾಡೋ ವಿಷಯ ಯಾವ್ದು ಆಶಾ ಅವರಲ್ಲಿ? ರಿಯಲ್ ಆಗ ಓಕೆ. ಇರಿಟೇಟ್ ಆಗೋವಂತ ವಿಷಯ ಆಕ್ಚುಲಿ ಅಂಥದ್ದು ಏನು ಇಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅಂಥದ್ದೇನು ನನಗೇನು ಇರಿಟೇಟ್ ಆಗಿಲ್ಲ. ಅಂದ್ರೆ ನಾನು ಯೂಶಲಿ ಸೆಟ್ಟಲ್ಲಿ ಅಷ್ಟೇ ಲೈಕ್ ನಮ್ಮಿಬ್ರು ಸೀನ್ಸ್ ಇದ್ದಾಗ ನಾವು ಒಟ್ಟಿಗೆ ಇರ್ತೀವಿ ಅಷ್ಟೇ. ಅಷ್ಟು ಚಿಕ್ಕ ಟೈಮಲ್ಲಿ ಇರಿಟೇಟ್ ಆಗೋವಂಥದ್ದು ಪಾಪ ಅವ್ರೇನು ಮಾಡಿಲ್ಲ. ಬಟ್ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನಾದ್ರು ಸಿಗ್ಬೋದು. ಹುಡುಕ್ತೀನಿ ನೆಕ್ಸ್ಟ್ ಟೈಮ್ ನೀವು ಬರೋ ಅಷ್ಟರಲ್ಲಿ. ನನ್ಗೂ ಅಷ್ಟೇ, ಅವ್ರೇನು ಆತರ ಯಾವತ್ತೂ ಇರಿಟೇಟ್ ಮಾಡಿಲ್ಲ. ಬಿಕಾಸ್ ಅದೇ ಆತರ ಟೈಮ್ ಯಾವ್ದು ಸಿಕ್ಕಿಲ್ಲ. ಸಿಕ್ಕರು ಅವ್ರು ಮಾಡಲ್ಲ ಅಂತ ಅನ್ಸುತ್ತೆ. ಅವ್ರ ಪಾಡಕ್ ಅವ್ರು ಇರ್ತಾರೆ, ನನ್ನ ಪಾಡಕ್ ನಾನು ಇರ್ತೀನಿ. ಸೊ ಅಂದ್ರೆ ಜಾಸ್ತಿ ಸಿಕ್ಕಾಗ ಅಥವಾ ಜೊತೆಲಿ ಇದ್ದಾಗ ನಾವ್ ಸೀನ್ಸ್ ಬಗ್ಗೆ ಅಥವಾ ನಮ್ ಫ್ಯೂಚರ್ ಬಗ್ಗೆ ಅಥವಾ ನಮ್ದು ಏನೋ ಏನ್ ಹಿಂಗ್ ಮಾಡ್ಬೋದು ಅಥವಾ ಮುಂದೆ ಏನ್ ಪ್ಲಾನ್ಸ್ ಇದೆ ನಿಮ್ ಲೈಫ್ ಅಲ್ಲಿ ಇದನ್ನೇ ಮಾತಾಡ್ತಾ ಇರ್ತೀವಿ. ಸೊ ಹಂಗಾಗಿ ಬಹುಶಃ ಆತರ ಯಾವ್ದು ಚಾನ್ಸ್ ಸಿಕ್ಕಿಲ್ಲ. ಅಂಡ್ ಈಗ ಸೆಟ್ಟಿಗೆ ತುಂಬಾ ಲೇಟ್ ಆಗಿ ಬರೋದು ಯಾರು ನಿಮ್ಮ ಹೋಲ್ ಸೀರಿಯಲ್ ಆರ್ಟಿಸ್ಟ್ ಗಳಲ್ಲಿ? ಲೇಟ್ ಆಗಿ ಆಗಿಲ್ಲ ಅನ್ಸುತ್ತೆ. ಎಲ್ಲ ಲೇಟ್ ಆಗಿ ಯಾರು ಬರಲ್ಲ, ಎಲ್ಲ ಆನ್ ಟೈಮೇ ಬರ್ತಾರೆ, ಆನ್ ಟೈಮ್ ರೆಡಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ಇವ್ರು ಬರ್ತಾರೆ. ಅದೊಂದು ಪಾಪ. ಅದೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂತ ಇಲ್ಲ, ಅಲ್ಲ, ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಆಕ್ಚುಲಿ, yeah. ಡಿಸಿಪ್ಲಿನ್. ಅದು ಎಲ್ರಿಗೂ ಮುಂಚೆ ಬಂದು ಕುತ್ಕೊಂಡ್ಬಿಡ್ತೀನಿ ನಾನು. ತುಂಬಾ ತಿನ್ನೋದು ಯಾರು? ನಾನೇ ಜಾಸ್ತಿ. ಇವರು ಇಷ್ಟು ನೀಟಾಗಿ ಬಾಕ್ಸ್ ತಗೊಂಡ್ಬಂದು ಇಂಥದ್ದೇ ತಿನ್ಬೇಕು, ಅಂಥದ್ದೇ ತಿನ್ಬೇಕು, ಅಷ್ಟೇ ತಿನ್ಬೇಕು, ಇಷ್ಟೇ ತಿನ್ಬೇಕು ಅಂತ ಫುಲ್ ಡಿಸಿಪ್ಲಿನ್ ಆಗಿರ್ತಾರೆ. ನಾನು ಯೂಶಲಿ ಮನೇಲಿ ಇದ್ರೆ ಅಥವಾ ಆರಾಮಾಗಿದ್ರೆ ನಾನು ಹಂಗೆ ಇರ್ತೀನಿ. ಬಟ್ ಸೀನ್ಸ್ ಜಾಸ್ತಿ ಇದ್ದು ಒಂಥರ ನನಗೆ ಕೆಲಸ ಜಾಸ್ತಿ ಇದೆ, ಅಷ್ಟು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಇದ್ದಾಗ ಸಿಕ್ಕಿದೆಲ್ಲ ತಿಂದಾಕ್ಬಿಡ್ತೀನಿ. ಬಟ್ ಇದೊಂದು ವಿಷಯದಲ್ಲಿ ಐ ಥಿಂಕ್ ನಮ್ಮಿಬ್ಬರಿಗೂ ಆರ್ಗ್ಯುಮೆಂಟ್ ಆಗಿರುತ್ತೆ. ಸ್ವಲ್ಪ ಕಮ್ಮಿ ತಿನ್ನಿ, ಡಯಟ್ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ, ಚಿರಾಗ್ ತಿನ್ಕೊಂಡು ಉಣ್ಕೊಂಡು ಇರ್ಬೇಕು ಬಿಡಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ನಾನು ಲೈಕ್ ಯೂಶಲಿ ನಾನು
ಕ್ಲೀನ್ ಡಯಟ್ನೇ ಪ್ರಿಫರ್ ಮಾಡ್ತೀನಿ. ಬಟ್ ಸೆಟ್ಟಲ್ಲಿ ಇರುವಾಗ ಅಥವಾ ಮನೆಯಲ್ಲಿಂದ ನಾವೇನು ತರಕ್ಕೆ ನನಗೆ ಸ್ವಲ್ಪ ಬೇಗ ಎದ್ದೇಳಕ್ಕೆ ಸೋಮಾರಿತನ ಇರೋದ್ರಿಂದ ಅದು ಸ್ವಲ್ಪ ಮಿಸ್ ಆಗ್ತಿದೆ. ಇಲ್ಲ ಬಟ್ ಮಾಡ್ತೀನಿ, ಕ್ಲೀನಾಗಿ ತಿಂತೀನಿ. ಈಗ ನೀವಿಬ್ರು ಸೀರಿಯಲ್ ಅಲ್ಲಿ ಕಾಲೇಜ್ಗೆ ಹೋಗ್ತಾ ಇರೋದೆಲ್ಲ ನಾವು ನೋಡಿದ್ದೀವಿ. ರಿಯಲ್ ಲೈಫ್ ಅಲ್ಲಿ ನೀವಿಬ್ರು ಏನ್ ಓದಿದ್ದೀರಾ? ಇಬ್ರು ಸೇಮ್ ಫೀಲ್ಡ್ ಅಲ್ಲೇ ಇಂಜಿನಿಯರ್ಸ್. ಸೊ ಇಂಜಿನಿಯರ್ಸ್ ಕ್ಯಾನ್ ಡು ಎವ್ರಿಥಿಂಗ್ ಅನ್ನೋದಕ್ಕೆ ಇನ್ನ 2 ಪ್ರೂಫ್ ಪ್ರೂಫ್ ಕರೆಕ್ಟ್. ಸಿಕ್ಕಿದೆ. ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ನಾನು ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರ್. ಇಂಜಿನಿಯರ್ಸ್. ಆಕ್ಟಿಂಗ್ ಹೇಗಾಯ್ತು ಹಾಗಾದ್ರೆ ಇಬ್ರಿಗೂ? ನನ್ಗಂತೂ ತುಂಬಾ ಚಿಕ್ಕ ವಯಸ್ಸಿಂದಾನೇ ನಾನು ಆಕ್ಟರ್ ಆಗ್ಬೇಕಂತಾನೆ ಫಿಕ್ಸ್ ಆಗಿದ್ದು, ಬೇರೆ ಏನು ಬೇಡ ಅಂತಾನೆ. ಬಟ್ ಒಂದು ಎಜುಕೇಶನ್ ಅಂತ ಇರಬೇಕು ಅಂದ್ರೆ, ಈಗ ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರು ಅಟ್ಲೀಸ್ಟ್ ಜನರ ಜೊತೆ ಹೇಗ್ ಮಾತಾಡ್ಬೇಕು, ಎಲ್ಲರ ಜೊತೆ ಹೇಗ್ ಬೆರೀಬೇಕು ಅನ್ನೋದು ಕಲಿಯಕ್ಕಾದ್ರೂ ನಮ್ಗೆ ಎಜುಕೇಶನ್ ಇಂಪಾರ್ಟೆಂಟ್. ಅದ್ರಲ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ತುಂಬಾ, ನಾನು ಸ್ಕೂಲ್ ಟೈಮಿಂದ ತುಂಬಾ ಪಡ್ತಿದ್ದೆ ಸಬ್ಜೆಕ್ಟ್ನ. ಸೊ ಅದೇ ಫೀಲ್ಡಲ್ಲಿ ನಾನು ಇಂಜಿನಿಯರಿಂಗ್ ಪರ್ಸ್ಯೂ ಮಾಡ್ಕೊಂಡೆ. ಅದು ಬಿಟ್ರೆ ನಾನು ಇಂಜಿನಿಯರಿಂಗ್ ಶುರು ಮಾಡ್ತಿದ್ದ ಹಾಗೇನೆ ನಂದು ಥಿಯೇಟ್ರಲ್ಲಿ ನಾನು ಶೋಸ್ ಕೂಡ ಶುರು ಮಾಡಿದೆ. ಇಂಜಿನಿಯರಿಂಗ್ ಮುಗಿಸೋಷ್ಟರಲ್ಲಿ 2 ಸಿನಿಮಾ ಕೂಡ ಮುಗಿಸಿದ್ದೆ. ಇಂಜಿನಿಯರಿಂಗ್ ಮುಗಿತಿದ್ದಂಗೆ ನನಗೇನು ಬೇರೆ ಆಪ್ಷನ್ ಅಥವಾ ಬೇರೆ ಸೆಕೆಂಡ್ ಥಾಟ್ ಏನು ತಲೆಯಲ್ಲಿ ಇರಲೇ ಇಲ್ಲ. ಅದೇ ಟೈಮ್ಗೆ ನನಗೆ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ ಸಿಕ್ತು, ಹಾಗೆ ಮಾಡ್ಕೊಂಡೆ. ನಾನು ಒಂದು 6-7 ಸ್ಟ್ಯಾಂಡರ್ಡ್ ಇಂದ ನನಗೆ ಆಕ್ಟರ್ ಆಗ್ಬೇಕು ಅಂತಾನೆ ಆಸೆ ಇತ್ತು. ಓದೋದ್ರಲ್ಲಿ ಏನು ಅಂತ ಇಷ್ಟ ಇರಲಿಲ್ಲ. ಬಟ್ ಅದೇ ಅಪ್ಪ ಅಮ್ಮ ಸ್ವಲ್ಪ ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೋ ಸುಮ್ಮನೆ ಅಂತ ಹೇಳಿದ್ದಕ್ಕೆ ಅದನ್ನ ಮಾಡಿದೆ. ಅದು ಬಿಟ್ರೆ ಐ ಥಿಂಕ್ ಅದಕ್ಕೂ ನನ್ನ ಲೈಫ್, ಇವಾಗ ನನ್ನ ಲೈಫ್ಗೂ ಸಂಬಂಧನೇ ಇಲ್ಲ ಅನ್ಸುತ್ತೆ. ಅದೆಲ್ಲ ಮರ್ತೋಗ್ಬಿಟ್ಟಿದೆ ಆಕ್ಚುಲಿ. ಏನ್ ಮಾಡಿದೆ, ಏನು ಓದ್ದೆ, ಅದೇನು ನೆನಪಿಲ್ಲ ಇವಾಗ. ಆ ಥರ ಆಗೋಗಿದೆ ಅಷ್ಟು ಇದ್ರಲ್ಲೇ ಇವಾಗ ಬಟ್ ಕಂಪ್ಲೀಟ್ ಆಗಿ. ನನಗಂತೂ ಈಗಲೂ ಯಾರಾದ್ರೂ ನನ್ನ ಜೂನಿಯರ್ಸ್ ಅಥವಾ ನನ್ನ ತಮ್ಮ ಏನಾದ್ರೂ ಇಂಜಿನಿಯರಿಂಗ್ ಏನಾದ್ರೂ ಸೈನ್ಸ್ ಟಾಪಿಕ್ಸ್ ಅಥವಾ ಏನಾದ್ರೂ ಓದ್ತಾ ಇದ್ರೆ ಅಥವಾ ಏನಾದ್ರೂ ಅವನು ಕಲ್ತ್ಕೊಳಕ್ ಕಷ್ಟಪಡ್ತಾರೆ, ನನಗೆ ತುಂಬಾ ಇಷ್ಟ ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಕ್ಕೆ ಅಥವಾ ಹೋಗ್ಬಿಟ್ಟು ಹೇಳ್ಕೊಡಕ್ಕೆ. ಪರವಾಗಿಲ್ವೇ, ನನಗೆ ಇನ್ನೂ ಇದೆಲ್ಲ ನೆನಪಿದೆ ಅಂತ ಅದೊಂಥರ ಖುಷಿ. ಟಾಪರ್ ಏನಲ್ಲ, ಬಟ್ ಚೆನ್ನಾಗಿ ಓದ್ತಿದ್ದೆ. ಬಟ್ ಅದೆಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅದೊಂಥರ ಪ್ರೀತಿ ಇದೆ. ಸೊ ಇನ್ನು ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿತ್ತು ನಿಮ್ ಪೇರೆಂಟ್ಸ್? ಅಂದ್ರೆ ಫಸ್ಟ್ ಟೈಮ್ ಆಕ್ಟಿಂಗ್ ಹೋಗ್ತಿದೀನಿ, ನಂಗೆ ಈ ತರ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದಾಗ. ಬಹುಶಃ ನಮ್ಮ ಮನೇಲಂತೂ ಬೇಡ ಅಂತ ಒಂದ್ ಮಾತು ಹೇಳಲೇ ಇಲ್ಲ. ಸರಿ ಹೋಗು, ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ಓದಿರೋರೇ ಇರೋದ್ರಿಂದ ನೀನೇನಾದ್ರೂ ಬೇರೆ ಟ್ರೈ ಮಾಡು ಏನಾದ್ರು ಅಂತ ಸ್ವಲ್ಪ ಪುಷ್ ಮಾಡಿದ್ರು. ಸೊ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಕ್ಕೆ ಬಹುಶಃ ನಾನು ನನ್ನ ಕನಸನ್ನ ಇವತ್ತು ಈಡೇರಿಸ್ಕೊಂಡೆ ಅಂತ ಅನ್ಸುತ್ತೆ. ಸಪೋರ್ಟಿವ್ ಇದ್ದಾರೆ, ಅವ್ರಿಗೆ ತುಂಬಾ ಹೆಮ್ಮೆ ಇದೆ ನಾನು ಇದು ಮಾಡ್ತಾ ಇದ್ದೀನಿ, ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಥವಾ ಸಿನಿ ಫೀಲ್ಡ್ ಅಲ್ಲಿ ಇದ್ದೀನಿ ಅನ್ನೋದು ಅವ್ರಿಗೆ ತುಂಬಾ ಖುಷಿ ಇದೆ. ಇದೇ ಫೀಲ್ಡ್ ಅಲ್ಲಿ ಇನ್ನ ಗ್ರೋ ಆಗ್ಬೇಕು, ಇನ್ನ ಹೆಚ್ಚು ಪ್ರಾಜೆಕ್ಟ್ಸ್ ಮಾಡಬೇಕು ಅಥವಾ ಬೆಳಿಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಕನಸಿದೆ. ಅದನ್ನ ಡೆಫಿನೆಟ್ಲಿ ಈಡೇರಿಸ್ತೀನಿ. ನಮ್ಮನೇಲೂ ಅಷ್ಟೇ. ನಾನು ಇಂಡಸ್ಟ್ರಿ ಅಂದ್ರೆ ಏನು ಅಂತ ಗೊತ್ತಾಗಕ್ ಮುಂಚೆಯಿಂದನೂ ನಾನು ಆಕ್ಟರ್ ಆಗ್ಬೇಕು, ಸ್ಟಾರ್ ಆಗ್ಬೇಕು, ಯಾವ್ದಾದ್ರು ಸಿನಿಮಾ ನೋಡಿದಾಗ ನಾನು ಅವನ ತರ ಆಗ್ಬೇಕು, ಇವ್ರ ತರ ಆಗ್ಬೇಕು ಅನ್ನೋದು ನನಗೂ ಅನ್ಸ್ತಾನೆ ಇತ್ತು. ಸೊ ಅದನ್ನ ನಮ್ಮ ಅಪ್ಪ ಅಮ್ಮ ನೋಡಿದ್ರು. ಸೊ ಅವರು ಸಪೋರ್ಟಿವ್ ಆಗೇ ಇದ್ರು. ಅವ್ರಾಗ್ಲೇ ಫಿಕ್ಸ್ ಆಗೋಗಿದ್ರು, ಓಕೆ ಇವನು ಇಂಡಸ್ಟ್ರಿಗೆ ಹೋಗ್ತಾನೆ, ಅವ್ನು ಏನೋ ಮಾಡ್ಬೇಕು ಅಂತ ಫಿಕ್ಸ್ ಆಗೋಗಿದ್ದಾನೆ, ಸರಿ ಏನ್ ಸಪೋರ್ಟ್ ಮಾಡ್ಬೇಕೋ ಮಾಡೋಣ, ಅಟ್ಲೀಸ್ಟ್ ಅಲ್ಲಾದ್ರೂ ಚೆನ್ನಾಗಿ ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಅವ್ರ ತಲೆಯಲ್ಲಿ ಇತ್ತು ಅನ್ಸುತ್ತೆ. ಅವರೇ ಏನಾದ್ರು ಮಾಡು ಸ್ಟಾರ್ಟ್ ಮಾಡು ಅಂತ ಅವರೇ ಹೇಳ್ತಾ ಇದ್ರು. ನಾನು ಇಲ್ಲ, ನಂದು ಇಂಜಿನಿಯರಿಂಗ್ ಮುಗ್ದೋಗ್ಲಿ ಆಮೇಲೆ ಮಾಡ್ಕೋತೀನಿ ಅಂತ ನಾನು ಹೇಳ್ತಿದ್ದೆ. ಸೊ ಹಂಗೆ ಮಾಡ್ತಾ ಅದೇ ಟೈಮ್ಗೆ ನನಗೆ ಇಲ್ಲ ಶುರು ಮಾಡ್ಬೇಕು ಅಂತ ಅನ್ಸಿ ನಾನು PU ಮುಗಿತಿದ್ದಂಗೆ ನಾನು ಶುರು ಮಾಡ್ಕೊಂಡೆ. ಇಬ್ರು ಮೂಲತಃ ಎಲ್ಲಿ ನಾವು ಬೆಳೆದಿದ್ದೆಲ್ಲ? ನಂದು ದಾವಣಗೆರೆ, ಹುಟ್ಟಿ ಬೆಳೆದಿದ್ದು, ನನ್ನ ಸ್ಕೂಲಿಂಗ್ PU ಎಲ್ಲ ನಾನು ದಾವಣಗೆರೆಯಲ್ಲೇ ಮುಗಿಸಿದ್ದು. ಸೊ ಇಲ್ಲಿ ಇವಾಗ ಇದಕ್ಕೋಸ್ಕರ ನನ್ನ ಫೀಲ್ಡ್ ಇಲ್ಲೇ ಇರೋದ್ರಿಂದ ಇಲ್ಲಿ ಇದ್ದೀನಿ ಇವಾಗ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ, ಇಲ್ಲೇ ಎವ್ರಿಥಿಂಗ್. ಸೊ ಬೆಂಗಳೂರು ಹುಡುಗ. ಸೊ ಇವ್ರು ದಾವಣಗೆರೆಯಿಂದ ಬಂದಿದ್ದಾರೆ ಅಂತ ಹೇಳಿ ನೀವೇನಾದ್ರು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ರೆ ಹೇಳಿದ್ದೀರಾ, ಅಲ್ಲಿ ಹೋಗಿ ಚೆನ್ನಾಗಿರುತ್ತೆ, ಇಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ? ನಾನು ಅದು ತುಂಬಾ ಮಾತಾಡ್ತಾ ಇರ್ತೀವಿ ಆಕ್ಚುಲಿ. ಅಂಡ್ ನನಗೆ ಸ್ವಲ್ಪ ಸುತ್ತಾಡೋದು ನಾನು ಸ್ವಲ್ಪ ಜಾಸ್ತಿ. ಸೊ ಆಲ್ಮೋಸ್ಟ್ ಕರ್ನಾಟಕಲ್ಲಿ ಎಲ್ಲಾ ಸಿಟಿಗಳನ್ನೂ ಸುತ್ತಾಡ್ಬಿಟ್ಟಿದೀನಿ, ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದೀನಿ.
ಸೊ ಬೆಂಗಳೂರಲ್ಲಿ ಇರೋ ಕೆಲವು ಪ್ಲೇಸಸ್ ನಾನು ಇವ್ರಿಗೆ ಸಜೆಸ್ಟ್ ಮಾಡ್ತಿದ್ದೆ. ಆ, ಆಮೇಲೆ ದಾವಣಗೆರೆ ಬಗ್ಗೆನೂ ಹೇಳ್ತಿರ್ತಾರೆ, ಬಿಕಾಸ್ ಇವ್ರಿಗೆ ಅಲ್ಲಿ ಫ್ರೆಂಡ್ಸ್ ಇದಾರೆ. ಅಲ್ಲೂ ನನಗೆ ಫ್ರೆಂಡ್ಸ್ ಇದ್ದಾರೆ, ಅಲ್ಲೂ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನನ್ಗೆ ಹೇಳ್ತಾ ಇರ್ತಾರೆ, ನಾನೇ ಅಲ್ಲಿ ಇವ್ರಿಗೆ ಚೆನ್ನಾಗಿರುತ್ತೆ, ಹೇಳ್ತಿದ್ದೆ. ಇದು ಚೆನ್ನಾಗಿದೆ, ಹೋಗಿದ್ರಾ ಅಂತೆಲ್ಲ ಕೇಳ್ತಾರೆ. ಯೂಶಲಿ ನಾನ್ ಸ್ವಲ್ಪ ಎಲ್ಲೂ ಸುತ್ತಾಡಲ್ಲ. ಮನೆಗೂರಿಗೆ ಹೋದ್ರೆ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆಚೆ ಎಲ್ಲೂ ನಮ್ಗಲ್ಲಿ ಹೋಗಲ್ಲ. ಮನೆ ಇರಲ್ವಲ್ಲ, ಸೊ ಆಚೆ ಸುತ್ತಾಡ್ತೀವಿ ಅಷ್ಟೇ. ಹಂಗೆ ಕರೆದಿದ್ದಾರೆ, ಇನ್ವೈಟ್ ಮಾಡಿದಾರೆ ಆಶ್ರಮ. ಕರೆದಿದ್ದಾರೆ, ಬಂದಾಗ ಬನ್ನಿ ಅಂತ ಹೇಳಿದ್ದಾರೆ, ಬರ್ತೀನಿ, ಹೋಗ್ತೀನಿ. ನೀವ್ ಕರ್ದಿದ್ದೀರಾ ಅವ್ರನ್ನ? ಇಲ್ಲ, ನಾನಿನ್ನೂ ಕರೆದಿಲ್ಲ. ಬನ್ನಿ ನಮ್ಮ ಮನೆಗೆ. ಬೆಂಗಳೂರಲ್ಲೇ ಇದೀವಲ್ವಾ, ಅದಕ್ಕೆ ಬಹುಶಃ ಕರ್ದಿಲ್ಲ. ಕರೆದಿದೆ. ಓಕೆ, ಅಂದ್ರೆ ನಿಮ್ ಲೈಫ್ ಅಲ್ಲಿ ಯಾರಾದ್ರೂ ಒಂದ್ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರೊಫೆಸರ್ ಆಗಿರ್ಬೋದು, ಅಥವಾ ನಿಮ್ ಲೈಫ್ ಅಲ್ಲಿ ಒಂದ್ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅವ್ರು ಕೊಟ್ಟಂತಹ ಒಂದ್ ಸಜೆಷನ್ ಇವತ್ತು ನೀವು ಕ್ಯಾರಿ ಮಾಡ್ತಿದ್ದೀರಾ ನಿಮ್ ಲೈಫ್ ಅಲ್ಲಿ ಅಂದ್ರೆ ಅದ್ ಯಾವ್ದಾಗಿರ್ಬೋದು? ನನಗೆ ನಮ್ಮಮ್ಮ ಕೊಟ್ಟಿರೋ ಸಜೆಷನ್ ಏನಂದ್ರೆ, ದುಡ್ಡು ಹಿಂದೆ ಹೋಗ್ಬೇಡ, ದುಡ್ಡು ಯಾರು ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಬೋದು. ನಿನ್ಗೇನ್ ಕನ್ಸ್ ಕಟ್ಕೊಂಡಿದ್ಯಾ, ನಿನ್ನ ಒಂದು ಹೆಸರು ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ಯಾ, ಅದನ್ನ ಮಾಡು, ನಿನ್ ಜೊತೆ ನಾವ್ ಯಾವತ್ತೂ ಇರ್ತೀವಿ, ಅದನ್ನ ನೆನ್ಪಿಟ್ಕೊ ಅಂತ ಹೇಳಿದ್ರು. ನನ್ಗೂ ಬಹುಶಃ ನಮ್ಮ ಅಮ್ಮ ಮತ್ತೆ ನಮ್ಮ ಅಣ್ಣ ತುಂಬಾ ಹೇಳ್ತಾ ಇರ್ತಾರೆ, ಕಂಫರ್ಟ್ ಝೋನ್ ಅಲ್ಲಿ ತುಂಬಾ ಇರೋದ್ ಬೇಡ. ಅಂದ್ರೆ ನನ್ನ ಮನೇಲಿ ನಾನು ತುಂಬಾ ಕಂಫರ್ಟ್ ಝೋನ್, ತುಂಬಾ ಪ್ಯಾಂಪರ್ಡ್ ಗರ್ಲ್ ನಾನು. ಸೊ ಅದರಿಂದ ಆಚೆ ಹೋಗಿ ಲೈಫ್ ನ ಕಲಿಬೇಕು, ಅಥವಾ ಹೇಗಿರತ್ತೆ ಪ್ರಪಂಚ ನೋಡ್ಬೇಕು ನೀನು, ಸೊ ಏನಾದ್ರೂ ಮಾಡು ಲೈಫಲ್ಲಿ ಅಂತ ಅಮ್ಮ ತುಂಬಾ ಪುಷ್ ಮಾಡ್ತಾರೆ ಯಾವಾಗ್ಲೂನು. 4 ಗೋಡೆ ಮಧ್ಯದಲ್ಲಿ ಯಾವತ್ತೂ ಇರಬಾರ್ದು ಅಂತ. ಸೊ ಬಹುಶಃ ಅದು ಒಂದು ಮಾತಿಂದ ನಾನು ಇಲ್ಲಿ ತನಕ ತಗೊಂಡ್ ಬಂದಿದೆ, ಅದೇ ಸ್ಟ್ರಾಂಗ್ ಮಾಡಿದೆ ನನ್ನನ್ನ ಅಂತ ಅನ್ಸುತ್ತೆ. ಇವಾಗ ಚಿಕ್ಕ ಗೇಮ್ ಹ್ಮ್. ಚಿಕ್ಕ ಗೇಮ್ ಅಂದ್ರೆ ಇವಾಗ ನಿಮ್ ಇಬ್ರದು ಇವಾಗ ರಿಯಲ್ ಲೈಫ್ ಇದೆಯಲ್ಲ, ಸೊ ರೀಲ್ ಅಲ್ಲಿ ನೀವಿಬ್ರು ಹೇಗಿರ್ತೀರಾ ಅಂತಂದಾಗ, ನಾನ್ ರೀಲ್ ಅಂದಾಗ ನೀವ್ ಆ ತರ ಇರ್ಬೇಕು, ರಿಯಲ್ ಅಂತಂದಾಗ ಸ್ವಲ್ಪ ಒಳ್ಳೆ ವಿಷಯಗಳನ್ನ ಅಥವಾ ಇಲ್ಲ ನೀವ್ ಚೇಂಜ್ ಮಾಡ್ಕೋಬೇಕು ಒಪಿನಿಯನ್ಸ್ ಇದ್ರೆ ಅದನ್ನ ಹೇಳ್ಬೇಕು. ಓಕೆ, ಓಕೆನಾ? ಸ್ಟಾರ್ಟ್ ಮಾಡೋಣ. ಓಕೆ. ಓಕೆ, ಓಕೆ, ರೀಲ್. ನೋಡು, ಫಸ್ಟ್ ನೀನ್ ಸರಿ ಇಲ್ಲ ಆಯ್ತಾ, ನೀನ್ ಅದನ್ನ ತಲೆ ಸರಿ ಮಾಡ್ಕೊ ನೀನು ಫಸ್ಟ್ ಆಫ್ ಆಲ್ ನೀನ್ ಯಾಕೆ ಇಲ್ಲಿ ನನ್ ಪಕ್ಕ ಬಂದ್ ಕೂತಿದ್ಯಾ? ಮೊದ್ಲು ಎದ್ದು ನಾನೇನ್ ನಾನು ಇಲ್ಲಿ ಏನೋ ಮಾತಾಡ್ತಾ ಇದ್ದೀನಿ ತಾನೆ, ಬಂದು ಮಾಡೋದಕ್ಕೆಲ್ಲ ಅಡ್ಡ ಬರ್ಬೇಕಾ ನೀನು? ಹೌದು, ನೀನ್ ಏನು ಕರೆಕ್ಟ್ ಆಗಿ ಮಾಡಲ್ಲ, ಅದಕ್ಕೆ ನಾನು ಅಡ್ಡ ಬರ್ತೀನಿ. ನಾನು ತಿದ್ದುತ್ತಾ ನೀನ್ ಹೆಂಗಾದ್ರೂ ಮಾಡ್ಕೊತೀನಿ ಕಡೆ, ನಿನ್ಗೆ ಏನೇ ಪ್ರಾಬ್ಲಮ್? ತಿದ್ದುತ್ತಾ ಇದೀನಿ ಕಣೋ, ನೀನೇ ಒಳ್ಳೆ ನನ್ನ ತಿದ್ದಕ್ಕೆ, ನಂಗೆ ತಿದ್ದಕ್ಕೆ ನಮ್ಮ ಅಪ್ಪ ಇದಾರೆ, ಅಮ್ಮ ಇದಾರೆ, ಅಕ್ಕ ಇದಾರೆ, ತಾತ ಇದಾರೆ, ಅಜ್ಜಿ ಇದಾರೆ. ಏನ್ ಗೊತ್ತಾ ಅದಿ, ಇವತ್ತು ಇಂಟರ್ವ್ಯೂ ಬರ್ತಾರಂತೆ, ನಾವ್ ಏನೇನ್ ಮಾತಾಡ್ಬೇಕು ಅನ್ನೋದನ್ನ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳೋಣ. ಹೌದು, ಆಮೇಲೆ ಸುಮ್ನೆ ಅಪ್ಪಿ ತಪ್ಪಿ ಆ ಕಡೆ ಈ ಕಡೆ ಮಾತಾಡ್ಬಿಟ್ರು ಫುಲ್ ಟ್ರಾಲ್ ಮಾಡಿ ರುಬ್ಬಿಡ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿ ನೀಟಾಗಿ ಮಾತಾಡ್ಕೊಳ್ಳೋಣ. ಪ್ರಾಜೆಕ್ಟ್ ಬಗ್ಗೆ ಜಾಸ್ತಿ ಹಾ, ಮಾತಾಡೋಣ. project ನಮ್ ಬಗ್ಗೆ ಪ್ರಾಜೆಕ್ಟ್ ಸ್ವಲ್ಪ ಕ್ಲಿಕ್ ಆಗ್ಬೇಕು. ನನ್ ಮಾತು ಅದಕ್ಕೆ ಕೇಳಲ್ಲ ನೀನಂತ ಹೇಳಿದ್ದು, ಎಷ್ಟ್ ಸಲ ಬಡ್ಕೊಂಡ್ರು ಇದೆಗಳು ನಿಂದು. ಏಯ್ ಹೋಗಿ ಎಲೆ, ನಾನ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದಿಲ್ ಪಕ್ಕ ಕೂತ್ಕೊಂಡಿಲ್ಲ. ಅದೇ ನನ್ನ ಹತ್ರ ಮಾತಾಡ್ಬೇಡ ನೀನು, ನಾನು ಹೇಳೋ ಮಾರಲ್ಸ್ ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಂಡು ನಾನ್ ಅದನ್ನ ನಿನ್ ಯಾಕೆ ಲೈಫ್ ಅಲ್ಲಿ ನೀನ್ ಇಂಪ್ಲಿಮೆಂಟ್ ಹೇಳೋ ಮಾಡ್ಕೋ, morals ನ ಕೇಳ್ಬೇಕು? ಉದ್ದಾರ ಆಗ್ತೀಯಾ. ಬೇಡ, ನಾನು ಆಗ್ಲೇ ಚೆನ್ನಾಗಿ ಉದ್ದಾರ ಆಗಿದ್ದೀನಿ. ಏನ್ ಉದ್ದಾರ ಆಗಿದೆ, ಎಕ್ಸಾಮ್ ಬರೆದು ಕಾಪಿ ಹೊಡೆದು ಏನೇನೋ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಬರೀ ಆ ಎಳ್ನೀರ್ ಕಿಟ್ಟಿ ಅಷ್ಟು ಒಳ್ಳೆಯವನು ಇಷ್ಟು ಒಳ್ಳೆಯವನು ಅಂತೆಲ್ಲ ಸುಳ್ಳು ಹೇಳ್ದೆ ನನ್ನ ಹತ್ರ ಅವ್ನ್ ಬರೀ. ಚಿನ್ನದಂತ ಹುಡುಗ, ನೀನು ಗೊತ್ತಿಲ್ಲ ಅಷ್ಟೇ. ಅವ್ನ್ ಬಗ್ಗೆ. ಹೌದೌದೌದು, ಅದಕ್ಕೆ ನನಗ್ ಮೋಸ ಆಗಿದ್ದು. ನೀನ್ ಹೇಳಿ ಒಳ್ಳೆ ಕೆಲಸ ಮಾಡ್ದೆ ಅದಿ, ಹೌದು. ಇಲ್ಲಾಂದ್ರೆ ನನ್ನ ಲೈಫ್ ಸ್ಪಾಯಿಲ್ ಆಗ್ಬಿಡ್ತಾ ಇತ್ತು. 100% ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೊ ಮಚ್. ಸೊ ಓಕೆ, ಸೂಪರ್. ಇನ್ನೂ ಸ್ವಲ್ಪ ಹೇಳಿದ್ರೆ ನೀವಿಬ್ರು ಕ್ಯಾರೆಕ್ಟರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ನೋಡ್ತಿರ್ತೀರಾ ಕಮೆಂಟ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆದಿಕ್ ಬೈಯೋದು ಅಥವಾ ನಿಮಗೆ ಹೊಗಳ್ತಾ ಇರೋದು, ಯಾಕೆ ಈ ತರ ಮಾಡ್ದೆ ಅಂತ ಕ್ವಶನ್ ಮಾಡೋದು, ಅಥವಾ ಹೊರಗಡೆ ಸಿಕ್ತಾಗ ಜನ ಇನ್ಪುಟ್ಸ್ ಕೊಡೋದು. ನನಗಂತೂ ಬೈಸ್ಕೊಳ್ಳೋದು ತುಂಬಾ ಇದೆ. ತುಂಬಾ ಜನ ಬೈದಿದ್ದಾರೆ, ಕಮೆಂಟ್ ಅಲ್ಲೂ ಬೈತಾ ಇದಾರೆ, ಮೆಸೇಜ್ ಅಲ್ಲೂ ಬೈತಾ ಇದಾರೆ. ಒಂದ್ ಹುಡುಗಿ ಜೀವನ ಹಾಳು ಮಾಡ್ತಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ ಅಂತ ಕೇಳ್ತಿದ್ದಾರೆ. ಬಟ್ ಇಟ್ಸ್ ಓಕೆ, ಚೆನ್ನಾಗ್ ಅನ್ಸ್ತಾ ಇದೆ ಒಂಥರ. ಅಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ಜನರ ಮೇಲೆ ಅಫೆಕ್ಟ್ ಆಗ್ತಿದೆ ಅಂತ ನೋಡೋದೇ ಖುಷಿ ಆಗ್ತಿದೆ. ದಟ್ ಮೀನ್ಸ್ ನಮ್ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಖುಷಿ ಇದೆ. ಹೌದು, ಅಂಡ್ ಲಕ್ಷ್ಮಿಗೂ ತುಂಬಾ ಕಮೆಂಟ್ಸ್ ಗಳು ಬರ್ತಾ ಇರತ್ತೆ, ನೀನ್ ಯಾಕೆ ಇಷ್ಟು ಜೋರಿದ್ಯಾ, ಇಷ್ಟು ಬಜಾರಿ ತರ ಪಟಾಕಿ ತರ ಇದ್ಯಾ, ನೀನ್ ಯಾಕೆ ಆದಿ ಮಾತ್ ಹೆಂಗ್ ನಂಬ್ಕೊಂಡ್ಬಿಟ್ಟೆ ನೀನು, ಅದ್ ಹೆಂಗ್ ಅವನ ನಂಬ್ಕೊಂಡು ಎಳ್ನೀರ್ ಕಿಟ್ಟಿಗೆ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡೆ ಅಂತೆಲ್ಲ ತುಂಬಾ ಜನ ಕೇಳಿದಾರೆ ನನ್ಗೆ. ಹೌದು, ನಾನು ಸ್ವಲ್ಪ ಯಾಮಾರ್ದೆ, ಅದೇ ಇವ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟ, ಅದಕ್ಕೆ ಯಾಮಾರ್ಬಿಟ್ಟೆ.
ಬಟ್ ಸರಿ ಮಾಡ್ಕೊಳಕ್ ಪ್ರಯತ್ನ ಪಡೋ ಅಷ್ಟ್ರೊಳಗೆ ಒಳ್ಳೇದೇ ಆಯ್ತು ಅಂತ ನನಗನ್ಸುತ್ತೆ. ಆ ಒಂದು ನಿಜ ರೂಪ ಗೊತ್ತಾಗಿದ್ದು ಒಂಥರ ಒಳ್ಳೇದಾಯ್ತು. ಅದು ಆದಿ ಮೂಲಕನೇ ಆಗಿದ್ದು ಇನ್ನೂ ಒಂಥರ ಒಳ್ಳೆ ಕೆಲ್ಸನೇ. ಬಟ್ ಅದು ಇವ್ನನ್ನ ಮದ್ವೆ ಆಗಿದ್ದು ಒಂಚೂರು ರಾಂಗ್ ಡೆಸಿಷನ್. ಏನ್ ಮಾಡಕ್ಕಾಗಲ್ಲ. ಅಲ್ಟಿಮೇಟ್ಲಿ ತಾತ, ಅಜ್ಜಿ, ಆಮೇಲೆ ನಮ್ಮ ಅಪ್ಪ ಅಮ್ಮ ಇವ್ರುಗಳ ಇಂದ ಅವ್ರ ಮಾತಿಗೆ ರೆಸ್ಪೆಕ್ಟ್ ಮಾಡ್ಲೇಬೇಕು. ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಅಂದ್ರೆ ಈ ಇನ್ಸಿಡೆಂಟ್ ನೋಡಿದ್ರೆ ಯೂಶಲ್ ಆಗಿ ರಿಯಲ್ ಲೈಫ್ ಮದ್ವೆ ಅನ್ನೋದು ಪಕ್ಕಕ್ಕೆ ರಿಯಲ್ ಲೈಫ್ ಅಲ್ಲಿ ಎಲ್ರಿಗೂ ಈ ತರ ಒಂದ್ ಫ್ರೆಂಡ್ ಇರ್ತಾರೆ. ಅಂದ್ರೆ ಏನೋ ಒಂದ್ ವಿಷಯದಲ್ಲಿ ನಮ್ಗೆ ಹರ್ಟ್ ಆಗೋ ತರ ಸಿಚುಯೇಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಆತರ ನಿಮ್ಮಿಬ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಇಲ್ಲ ಅನ್ಸುತ್ತೆ. ಇಲ್ಲ, ಐ ಥಿಂಕ್ ನನ್ ನನಗೆ friends ಒಳ್ಳೆ ಎಲ್ಲ ತುಂಬಾ ಫ್ರೆಂಡ್ಸ್ ಒಳ್ಳೆಯವ್ರು ಇದ್ದಾರೆ. actually. ಸೇಮ್ ಇಲ್ಲ, ಇಯರ್. ತುಂಬಾ ಸಪೋರ್ಟಿವ್ ಆಗಿ ಮಾಡ್ತಾರೆ, ಸಪೋರ್ಟಿವ್ ಆಗಿ ಇರ್ತಾರೆ. ನನ್ಗೂ ಅಷ್ಟೇ. ನನ್ಗೆ ಐ very ಹ್ಯಾವ್ ನನ್ ಸ್ಕೂಲ್ LKG UKG ಇಂದ ಏನ್ ಫ್ರೆಂಡ್ಸ್ ಇದಾರೋ ಅವ್ರೆಲ್ರು ಈಗ್ಲೂ ಫ್ರೆಂಡ್ಸ್ ಇದಾರೆ. ಆಮೇಲೆ ಇಲ್ಲೂ ಬ್ಯಾಂಗ್ಳೂರಲ್ಲೂ ಒಂದಷ್ಟು ಜನ ಫ್ರೆಂಡ್ಸ್ ಇದಾರೆ. ಎಲ್ರು ದೇ ಆರ್ ವೆರಿ ಸಪೋರ್ಟಿವ್ ಎಲ್ಲದಕ್ಕೂ. ಅಂದ್ರೆ ನನ್ಗೆ ಇಷ್ಟ ಇದೆ ಅಂದ್ರೆ ಮಾಡು, ನಿನ್ಗೇನ್ ಅನ್ಸುತ್ತೆ ನೀನ್ ಮಾಡು, ನಿನಗ್ ಖುಷಿ ಕೊಡ್ಬೇಕು ಅದು ಕೆಲ್ಸ ಆಗಿರ್ಬೋದು ಅಥವಾ ಬೇರೆ ಏನೇನೋ ನೀನ್ ಯಾವ್ದೋ ಫ್ರೆಂಡ್ಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಏನೇ ಆಗ್ಲಿ ಪ್ರಾಜೆಕ್ಟ್ ಮಾಡುವಾಗ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಐ ಆಮ್ ಬ್ಲೆಸ್ಡ್ ವಿತ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ನನಗೂ ಅಷ್ಟೇ ತುಂಬಾ ಕಮ್ಮಿ ಫ್ರೆಂಡ್ಸ್ ಇದ್ದಾರೆ ನನಗೆ. ಬಟ್ ಎಲ್ಲರೂ ತುಂಬಾ ಒಳ್ಳೆ ಫ್ರೆಂಡ್ಸ್, ತುಂಬಾ ಪ್ರೋಗ್ರೆಸಿವ್ ಆಗಿ ಇದೇನು ಸರ್ಕಾಸ್ಟಿಕ್ ಆಗಿ ಹೇಳ್ತಿದ್ದೀರಾ ಅಂತ ಆಯ್ತಾ? ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ರೀಲ್ಸ್ ಹಾಕ್ತಾ ಇರ್ತಾರಲ್ವಾ? ಅದೇ ತುಂಬಾ ಒಳ್ಳೆ ಫ್ರೆಂಡ್ಸ್. ಅಲ್ಲ ಆಕ್ಚುಲಿ ಒಳ್ಳೆಯವ್ರೆ, ಒಂಥರ ಒಳ್ಳೆಯವ್ರು. ಜಾಸ್ತಿ ಮಾತಾಡಕ್ ಆಗಲ್ಲ ಅಷ್ಟೇ ಅವ್ರ ಬಗ್ಗೆ. ಸೊ ಎಲ್ಲ ಕೂತ್ಕೊಂಡು ಏನ್ ಡಿಸ್ಕಸ್ ಮಾಡ್ತಾರ ನೀವ್ ಹೇಳೋದ್ರಲ್ಲೇ ಗೊತ್ತಾಗ್ತದೆ ಪ್ರೋಗ್ರೆಸ್. ಇಲ್ಲ, ಯೂಶಲಿ ನಾವು ಇತ್ತೀಚೆಗಂತೂ ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆಲ್ಲ ಸಿಗೋದೇ ಕಮ್ಮಿ ಆಗ್ಬಿಟ್ಟಿದೆ. ಸೊ ಸಿಕ್ತಾಗ ಇನ್ನೇನಿಲ್ಲ, ಅವರು ಈ ಡಬ್ಬಾ ತರ ಮಾಡಿದ್ಯಾ ಇದ್ರಲ್ಲಿ ಅಂತ ಅಂತಾರೆ. ಆಮೇಲೆ ಚೆನ್ನಾಗಿ ಮಾಡಿದ್ರೆ ಪರವಾಗಿಲ್ಲ ಕಣ, ನಿನ್ಗೂ ಆಕ್ಟಿಂಗ್ ಬರುತ್ತೆ ಅಂತ ಅಂತಾರೆ. ಈ ತರ ತುಂಬಾ ತಮಾಷೆಯಾಗಿ ಖುಷಿಯಾಗಿ ಆಕ್ಚುಲಿ ಪ್ರೋಗ್ರೆಸಿವ್ ಕಾನ್ವರ್ಸೇಷನ್ಸ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ಹೆಂಗೆ ಏನಾದ್ರು ಸಪೋರ್ಟ್ ಬೇಕಾದ್ರೆ ಕೇಳು. ಅಂಡ್ ತುಂಬಾ ಇದಂತೂ ನಾನು ಹೇಳಲೇಬೇಕು, ನನ್ನ ಫ್ರೆಂಡ್ಸ್ ನನಗೆ ಶೂಟಿಂಗ್ಗೆ ಕೆಲವೊಂದ್ಸಲ ಶೂಟಿಂಗ್ಗೆ ಹೆಂಗಿರುತ್ತೆ ಅಂತ ಅಂದ್ರೆ, ಒಂದು 2 ಡೇಸ್ಗೆ 3 ಡೇಸ್ಗೆ ಕೆಲವೊಂದು ಆಕ್ಸೆಸರೀಸ್ ಬೇಕಾಗಿರುತ್ತೆ. ಅದಕ್ಕೆ ನಾವು ಇನ್ವೆಸ್ಟ್ ಮಾಡೋದು ತುಂಬಾ ವೇಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ನಾನು ತುಂಬಾ ನನ್ನ ಫ್ರೆಂಡ್ಸ್ ಹತ್ರ ವಾಚ್ಗಳು, ಮತ್ತೆ ಕೆಲವೊಂದು ಆಕ್ಸೆಸರೀಸು, ಸನ್ ಗ್ಲಾಸಸ್ಗಳು, ಇದೆಲ್ಲ ಒಂದಷ್ಟು ನಾನು ಆಗ್ಲೇ ಇನ್ವೆಸ್ಟ್ ಮಾಡಿರ್ತೀನಿ. ಅದ್ ಬಿಟ್ಟು ಬೇರೆ ಬೇಕು ಅಂದಾಗ ಆ ಮೂಮೆಂಟಿಗೆ ಕೊಡ್ತಾರೆ. ಸೊ ಈ ತರ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಯಾ, ಐ ಆಮ್ ವೆರಿ ಬ್ಲೆಸ್ಡ್. ಸಿಬ್ಲಿಂಗ್ಸ್ ಇದಾರ ಇಬ್ರಿಗೂ? ಹಾ, ನನಗೆ ಅಣ್ಣ ಇದ್ದಾನೆ. ನನಗೆ ತಮ್ಮ ಇದ್ದಾನೆ. ಸೊ ಅಣ್ಣ ತಂಗಿ ಬಾಂಡಿಂಗ್ ಅಂದ್ರೆ ಒಂದ್ ಸ್ವಲ್ಪ ಕಿತ್ತಾಡೋದು ಹೊಡೆದಾಡೋದು ಇಲ್ಲ ಅಂದ್ರೆ ಅಣ್ಣ ತಮ್ಮ ಅಂದ್ರೇನೆ ಒಂದ್ ರೇಂಜ್ ಅಲ್ಲಿ ಫೈಟಿಂಗ್ಸ್ ಇರುತ್ತೆ. ಎಲ್ಲ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದಂಗೆ WWE. ಸೊ ನಿಮ್ದು ಹೇಗಿತ್ತು ಚೈಲ್ಡ್ಹುಡ್? ಬಹುಶಃ ನನ್ನ ಅಣ್ಣನ ಜೊತೆ ಯಾವತ್ತೂ ಜಗಳನೇ ಆಡಿಲ್ಲ. ಅವ್ನ್ ಸ್ವಲ್ಪ ಸ್ಟ್ರಿಕ್ಟ್ ನಮ್ಮಣ್ಣ. ಸೊ ಅದಕ್ಕೆ ನಾನು ಏನಾದ್ರು ಕೇಳ್ಬೇಕಾದ್ರೆ ಭಯ ಆದ್ರೆ ಸುಮ್ನೆ ಎದ್ಬಿಡ್ತೀನಿ, ಏನು ಕೇಳಕ್ ಹೋಗಲ್ಲ. ಅವನು ಅಷ್ಟೇ, ಅಪ್ಪನ ಹತ್ರ ಏನಾದ್ರು ಕೆಲ್ಸ ಆಗ್ಬೇಕಾದ್ರೆ ಆಶಾ ಕೇಳೆ, ನೀನ್ ಕೇಳಿದ್ರೆ ಅಪ್ಪ ಹೂ ಅಂತಾರೆ. ಆ ತರ ಮಸ್ಕ ಹೊಡಿತದೆ. ಅದ್ ಬಿಟ್ರೆ ನಾನು ನಮ್ಮಣ್ಣ ಜಗಳ ಆಡಿಲ್ಲ. ಆ ತರ ಏನಾದ್ರೂ ಕೋಪ ಬಂತು ಅಂದ್ರೆ ನಾವು ಮಾತೇ ಆಡಲ್ಲ, ಸ್ವಲ್ಪ ಹೊತ್ತು ಸುಮ್ನಾಗ್ಬಿಡ್ತೀವಿ. ಮಾತಾಡಿದ್ರೆ ಆರ್ಗ್ಯುಮೆಂಟ್ ಆಗತ್ತೆ, ನಾನು ಅಳ್ತೀನಿ, ತುಂಬಾ ಸೆನ್ಸಿಟಿವ್ ಅಂತ. ಅವನೇನು ಜಾಸ್ತಿ ಮಾತಾಡಲ್ಲ. ಅವನು ನೋಡಿದ್ರೇನೆ ಎದ್ರಿಕೋತೀನಿ ತುಂಬಾ. ಸೊ ಅದಕ್ಕೆ ಅವನೇನು ಮಾತಾಡಲ್ಲ. ಜಗಳ ಅಂತ ಆಡೋದಕ್ಕಿಂತ ಜಾಸ್ತಿ ನಾವು ಲೈಫ್ ಬಗ್ಗೆ, ಅಂದ್ರೆ ನನ್ ತುಂಬಾ ಹೇಳ್ತಾನೆ, ಹಿಂಗ್ ಮಾಡು ಹಂಗ್ ಮಾಡು ಅಂತ. ವೆನ್ ಅವ್ನ್ ಡೌನ್ ಆದಾಗ ನಾನು ಅಷ್ಟೇ, ನೀನ್ ಯಾಕೆ ಹಿಂಗಿದ್ಯಾ, ಸ್ಟ್ರಾಂಗ್ ಆಗು, ಆ ತರ ನಾನು ಅವನಿಗೆ ತುಂಬಾ ಹೇಳ್ತೀನಿ. ಆ ತರ ವಿಚಾರವಾಗಿ ತುಂಬಾ ಮಾತಾಡ್ತೀವಿ ಅನ್ಸುತ್ತೆ ನಾನು ನಮ್ಮಣ್ಣ. ನನ್ ತಮ್ಮ ತುಂಬಾ ಚಿಕ್ಕ ವಯಸ್ಸಲ್ಲಿ ನಾನ್ ತುಂಬಾ ಸೈಲೆಂಟ್ ಆಗಿದ್ದೆ. ಅವ್ನ್ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದ. ಇಬ್ರು ಕಂಪ್ಲೀಟ್ ಆಪೋಸಿಟ್ ತರ ಇದ್ವಿ ಚಿಕ್ಕ ವಯಸ್ಸಲ್ಲಿ. ಕಿತ್ತಾಡೋದು, ಹೊಡೆದಾಡೋದು, ಅದೇ ನೀವ್ ಹೇಳ್ದಂಗೆ WWE ಎತ್ತು ಬೆಡ್ ಮೇಲೆ ಬಿಸಾಕೋದು. ಅವನ್ನ ಒಂದ್ಸಲ ಜಂಪ್ ಮಾಡು ಅಂತ ಹೇಳಿ ನಾನು ಬೇಕು ಅಂತ ಅವ್ನ ಕೆಳಗಡೆ ಬೀಳ್ಸಿ ಅವ್ನಿಗೆ ಇಲ್ಲಿ ತಲೆ ಎಲ್ಲ ಕಟ್ಟಾಗಿ ಈ ತರ ಎಲ್ಲ ಆಗೋಗಿದೆ ಚಿಕ್ಕ ವಯಸ್ಸಲ್ಲಿ. ಬಟ್ ಇವಾಗ ಇಬ್ರು ತುಂಬಾ ಸೈಲೆಂಟ್ ಆಗ್ಬಿಟ್ಟಿದೀವಿ. ಅವ್ನ ಪಾಡಿಗೆ ಅವ್ನು ಇರ್ತಾನೆ, ನನ್ನ ಪಾಡಿಗೆ ನಾನು ಇರ್ತೀನಿ. ಏನಾದ್ರು ಬೇಕು ಅಂದ್ರೆ ಅವ್ನು ಏನಾದ್ರು ಕೇಳ್ತಾನೆ, ನಾನು ಏನಾದ್ರು ಬೇಕು ಅಂತ ಕೇಳ್ತೀನಿ. ಅಷ್ಟು ಕಿತ್ತಾಡೋದು ಜಗಳ ಕಿತ್ತಾಡೋದು ಏನು ಇಲ್ಲ. ನಮ್ಮ ಅಣ್ಣಂಗ್ ಯಾರು ನನ್ಗೇನು ಅನ್ಬಾರ್ದು. ಅವ್ನ್ ಬೇಕಾದ್ರೆ ಏನಾದ್ರು ಬೈದ್ರುನು ಓಕೆ, ಪರವಾಗಿಲ್ಲ. ನಮ್ಮ ಅಪ್ಪ ಅಮ್ಮ ಬೈದ್ರೇನೆ ನಮ್ಮ ಅಣ್ಣ ಏನಕ್ಕೆ ಅಂತೀರಾ, ಅವಳಿಗೆ ಬೈಬೇಡಿ, ಅವಳಿಗೆ ಏನು ಅನ್ಬೇಡಿ ನೀವು ಅಂತಾನೆ. ಸೊ ಆ ತರ ನನ್ನ ಅಣ್ಣ. ಇವಾಗ ನಿಮ್ಮಿಬ್ರಿಗೂ ಅಭಿಮಾನಿಗಳಿದ್ದೇ ಇರ್ತಾರೆ. ಸೊ
ಈ ಕ್ರೇಜಿ ಫ್ಯಾನ್ ಮೂಮೆಂಟ್ ಯಾವ್ದಾದ್ರು ಆಗಿದ್ಯಾ ನಿಮ್ ಲೈಫಲ್ಲಿ? ಆ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂದ್ರೆ ಒಂದ್ಸಲ ನಾನು ಅದೇ ಶೃಂಗೇರಿಗೆ ಹೋಗಿದ್ದೆ ದೇವಸ್ಥಾನಕ್ಕೆ. ಒಂದ್ ಅಜ್ಜಿ ಬಂದು ನೀನ್ ಧಾರಾವಾಹಿ ಮಾಡ್ತೀಯ ಅಲ್ವೇನಪ್ಪ ಅಂತ ಅಂದ್ರು. ಹ್ಞೂ ಅಜ್ಜಿ ಮಾಡ್ತೀನಿ ಅಂತ ಅಂದೆ. ಹೌದಾ ಸರಿ ಒಂದ್ ಫೋಟೋ ತಗೋ ಅಂತ ಅಂದ್ರು. ಸರಿ ಫೋನ್ ಕೊಡಿ ನಿಂದ್ರಲ್ಲೇ ತಗೋ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ನಾನು ಫೋಟೋ ತಗೊಂಡೆ. ಫೋಟೋ ತಗೊಂಡು ಏನ್ ಮಾಡೋದು ಯಾರಿಗ್ ಕಳ್ಸೋದು ಅಜ್ಜಿ ಅಂತ ಕೇಳಿದೆ. ಮಡಿಕೋ ಬಾ ಅಂದ್ಬಿಟ್ಟು ಹೋದ್ರು. ಮೊನ್ನೆ ಹೇಳಿದ್ರು ಇವ್ರು ಇದನ್ನ ಆಕ್ಚುಲಿ. ನೀನೇ ಮಡಿಕೋ ಬಾ ಅಂದ್ಬಿಟ್ಟು ಹೋದ್ರು. ಅದೊಂದು ಕ್ರೇಜಿ ಫ್ಯಾನ್ ಮೂಮೆಂಟ್. ನನ್ಗೆ ಆತರ ಬಹುಶಃ ಯಾವ್ದು ಆಗಿಲ್ಲ. ಎಲ್ಲ ಪ್ರೀತಿಯಿಂದ ಮಾತಾಡ್ಸ್ತಾರೆ, ಫೋಟೋ ತೆಕ್ಕೋತಾರೆ ಅಥವಾ ನನ್ಗಿನ್ನ ಇಷ್ಟನೇ ಜಾಸ್ತಿ ಕ್ರೌಡ್ ಅಥವಾ ಆ ಜನಗಳ ಮಧ್ಯದಲ್ಲಿ ಇರಕ್ ಇಷ್ಟ ಆಗತ್ತೆ. ಆತರ ಕ್ರೇಜಿ ಮೂಮೆಂಟ್ ಅಂತ ಐ ಥಿಂಕ್ ಯಾವ್ದು ಆಗಿಲ್ಲ. ಬಟ್ ಪ್ರಪೋಸಲ್ಸ್ ಎಲ್ಲ ಬಂದಿದ್ಯಾ? ಹುಡುಗಿರಿಗೆ ಬಂದಿರುತ್ತೆ. ಏನಿಗೂ ಬಂದಿಲ್ಲ. ಇಲ್ಲ, ಇಟ್ಸ್ ವೆರಿ ಕಾಮನ್. ಎಲ್ಲ ಹುಡುಗಿರಿಗೂ ಬಂದಂಗೆ ನಮಗೂ ಬರುತ್ತೆ. ಸೊ ಅಷ್ಟೇ. ಅದ್ರ ಬಗ್ಗೆ ಏನ್ ದೊಡ್ಡ ಅದೇನು ಇದಲ್ಲ ಅಂತ ಅನ್ಸುತ್ತೆ ನನ್ಗೆ. ನನ್ಗೆ ಅವ್ರು ಪ್ರಪೋಸ್ ಮಾಡಿದ್ರೆ ಇವ್ರು ಪ್ರಪೋಸ್ ಮಾಡಿದ್ರೆ ಇಟ್ಸ್ ಕ್ವೈಟ್ ಕಾಮನ್ ಪ್ರಪೋಸಲ್ಸ್ ಬರೋದು ಹುಡುಗಿರಿಗೆ. ಹಂಗೆ ನನ್ಗೂ ಬಂದಿದೆ. ಸದ್ಯಕ್ಕೆ ಯಾರು ಓಕೆ ಮಾಡಿಲ್ಲ. ನೋಡೋಣ. ನನ್ ಮೆಸೇಜ್ ಅಲ್ಲಿ ಬರೋ ಪ್ರಪೋಸಲ್ಸ್ನೆಲ್ಲ ನಾನು ಪ್ರಪೋಸಲ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಕರೆಕ್ಟ್. ಅದು ಅವ್ರೇನೋ ಸುಮ್ನೆ ಪ್ರೀತಿಯಿಂದ ಏನೋ ನೀವು ತುಂಬಾ ಚೆನ್ನಾಗಿದ್ದೀರಾ, ನೀವು ತುಂಬಾ ಏನೋ ಐ ಲವ್ ಯು ಅದೆಲ್ಲ ಪ್ರಪೋಸಲ್ ಅಂತ ಅನ್ಸ. ಅದನ್ನ ನಂಗೆ ಕಾಂಪ್ಲಿಮೆಂಟ್ ಅನ್ಸುತ್ತೆ ಅಷ್ಟೇ. ಹಂಗಾದ್ರೆ ಹುಡುಗಿ ರಿಯಲ್ ಆಗಿ ಬಂದು ಪ್ರಪೋಸ್ ಮಾಡ್ತಾರೆ, ನೀವು ಮೆಸೇಜ್ ಅಲ್ಲ ರಿಯಲ್ ಆಗಿ ಪ್ರಪೋಸ್ ಮಾಡಿದ್ರು ಈಗ ನನ್ನನ್ನು ಅವ್ರು ಮುಂಚೆ ನೋಡೇ ಇಲ್ಲ, ಜಸ್ಟ್ ನನ್ನ ಸ್ಕ್ರೀನ್ ಮೇಲೆ ನೋಡಿ ನನ್ನ ಆಕ್ಟಿಂಗ್ ನೋಡಿ ಅವ್ರು ಬಂದು ನನಗೆ ಐ ಲವ್ ಯು ಹೇಳ್ತಾರೆ ಅಂತಂದ್ರೆ ಅದ್ ಪ್ರಪೋಸಲ್ ಅನ್ಸಲ್ಲ. ಪ್ರಾಬಬ್ಲಿ ಅವ್ರಿಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಗಿದೆ ಅಥವಾ ನನ್ನ ಆಕ್ಟಿಂಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಾನು ಪ್ರಪೋಸಲ್ ಅಂತ ಕನ್ಸಿಡರ್ ಮಾಡೋದು ಯಾವಾಗ ಅಂದ್ರೆ ನನ್ನ ಸ್ಕ್ರೀನ್ ಮೇಲೆ ಆಫ್ ಸ್ಕ್ರೀನ್ ನನ್ನ ಕೋಪ ಮಾಡ್ಕೊಂಡಾಗ ಹೆಂಗಿರ್ತೀನಿ, ನನ್ಗೆ ಬೇಜಾರಾದಾಗ ಹೆಂಗಿರ್ತೀನಿ, ಮತ್ತೆ ಅನ್ಅಟ್ರಾಕ್ಟಿವ್ ಸೈಡ್ ಆಫ್ ಮೀ ಹೇಗಿದೆ ಅನ್ನೋದು ಗೊತ್ತಾದ ಮೇಲೂ ನನಗೆ ಅವರು ಐ ಲವ್ ಯು ಹೇಳ್ತಾರೆ ಅಂದ್ರೆ ಅದನ್ನ ನಾನು ಪ್ರಪೋಸಲ್ ಅಂತ ಕನ್ಸಿಡರ್ ಮಾಡ್ತೀನಿ ಅಷ್ಟೇ. ನಿಮ್ಮಿಬ್ರಿಗೂ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಯಾರು ಲೈಫ್? ನನಗೆ ನನ್ಗೆ ನನಗೆ ಮೊದಲನೇದಾಗಿ ಬಿಗ್ ಸ್ಕ್ರೀನೇ ನನಗೆ ದೊಡ್ಡ ಇನ್ಸ್ಪಿರೇಷನ್. ಅದ್ ಬಿಟ್ರೆ ನನಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇನ್ಸ್ಪಿರೇಷನ್. ಸೇಮ್ ಐ ಥಿಂಕ್ ನನಗೆ ರಾಧಿಕಾ ಪಂಡಿತ್ ಮ್ಯಾಮ್ ಮತ್ತು ಯಶ್ ಅವ್ರು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಬಿಕಾಸ್ ಅವ್ರು ಬಂದಿದ್ದ ವೇ, ಅವರು ಸೀರಿಯಲಿಂದ ಬಂದು ಒಂದಷ್ಟು ಸೀರಿಯಲ್ಗಳು ಮಾಡಿ ಕಷ್ಟಪಟ್ಟು ಇವಾಗ ಟಾಪ್ ಹೀರೋಯಿನ್ ಆಗಿದ್ದಾರೆ. ಸೊ ನನಗೂ ನನ್ನ ಜರ್ನಿನೂ ಹಾಗೆ ಸ್ಟಾರ್ಟ್ ಆಯಿತು ಅಂದ್ರೆ ಚಿಕ್ಕದಾಗಿಂದ. ನಾವು ಆಕ್ಟರ್ ಆಗ್ಬೇಕು ಅಂತ ಕನ್ಸೇನೋ ಇತ್ತು, ಕನ್ಸು ಶುರು ಆಗಿತ್ತು. ಬಟ್ ಅದು ಸರಿನಾ ತಪ್ಪಾ, ನಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ಅದು ಆಗುತ್ತಾ, ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಆಗುತ್ತಾ ಅಂತ ನಾವ್ ಯೋಚನೆ ಮಾಡೋ ಟೈಮಲ್ಲಿ ಕೆಲವೊಂದು ಕ್ಲಿಪ್ಸ್ ಯಶ್ ಅವ್ರದ್ದು ನಾನು ಮಾತುಗಳು. ಅವ್ರ ಮಾತುಗಳು, ಬನ್ನಿ ಕನ್ಸ್ ಕಾಣ್ಬೇಕು, ಎಲ್ಲೋ ಕಟ್ಟೆ ಮೇಲೆ ಕೂತ್ಕೊಂಡು ಕನ್ಸ್ಕೊಂಡವ್ರು ನಾವು ಅನ್ನೋ ಅವ್ರ ಮಾತುಗಳು ಕೇಳಿ ಹೌದು ನಮ್ಮಿಂದನೂ ಆಗತ್ತೆ ಅಂತ ನಮ್ಗೆ ಇನ್ಸ್ಪೈರ್ ಆಗಿದ್ದಿದೆ. ಬಿಕಾಸ್ ಅವ್ರ ಜರ್ನಿನೂ ಹಾಗೆ ಅಷ್ಟೇ ಟಫ್ ಆಗಿತ್ತು. ಈಸಿಯಾಗಿ ಅವ್ರಿಗೂ ಯಾವುದು ಸಿಕ್ಕಿಲ್ಲ. ಇವತ್ತು ಅವ್ರು ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ತುಂಬ ಕಷ್ಟಪಟ್ಟು ಹೋಗಿದ್ದಾರೆ. ಸೊ ನನ್ನ ಪ್ರಕಾರ ಲೈಫಲ್ಲಿ ಕಷ್ಟಪಟ್ಟರೆ ಎಲ್ಲರೂ ಇರ್ತಾರೆ ಅಂತ ಅನ್ಸುತ್ತೆ ಆ ಲೆವೆಲ್ಗೆ. ಓಕೆ, ನನ್ನ ಕೊನೆ ಪ್ರಶ್ನೆ. ಸೊ ಲಾಸ್ಟಿಗೆ ಏನಾದ್ರು ಹೇಳೋದಿದ್ಯಾ ಆಡಿಯನ್ಸಿಗೆ? ಖಂಡಿತ ಇಷ್ಟು ವರ್ಷ ತುಂಬ ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಾವಿಲ್ಲಿ ತನಕ ಇವತ್ತು ಹೀರೋಯಿನ್ ಆಗಿರೋದಕ್ಕೆ ಕಾರಣನೂ ನೀವಾಗಿದ್ದೀರಾ. ಸೊ ಇನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆದಿಲಕ್ಷ್ಮಿ ಪುರಾಣನ ಇನ್ನೂ ಹೆಚ್ಚಕ್ಕೆ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾವು ಇನ್ನೇನೇ ಮುಂದೆ ಯಾವುದೇ ಒಳ್ಳೆ ಕೆಲಸಗಳು ಮಾಡಿದ್ರು ಅಥವಾ ಇನ್ನೇನೇ ಗ್ರೋತ್ ನಮ್ಮ ಲೈಫಲ್ಲಿ ನಾವು ಕಂಡ್ಕೊಂಡ್ರು ಅದಕ್ಕೆ ನೀವು ಕಾರಣ ಆಗಬೇಕು ಅಂತ ನನ್ನ ಕೋರಿಕೆ. ಹೀರೋ ಅನ್ನೋ ಟೈಟಲ್ ಇದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಅಂಡ್ ಸಿಕ್ಕಿರೋದು ನನಗೆ ಎಷ್ಟು ಖುಷಿ ಇದೆ ಅಂತ ಹೇಳ್ಕೊಳಕ್ಕೂ ನನಗೆ ಬರಲ್ಲ. ಎಲ್ಲ ನೀವೆಲ್ಲ ಕೊಟ್ಟಿರೋ ಪ್ರೀತಿಯಿಂದ, ಸೊ ಈ ಪ್ರೀತಿ ಹೀಗೆ ಇರಲಿ. ನೀವೆಲ್ಲ ಹೆಮ್ಮೆಯಿಂದ ನಾವ್ ಇವನ್ನ ಮೊದ್ಲಿಂದ ನೋಡ್ಕೊಂಡ್ ಬಂದಿದೀವಿ, ಇವ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ದ, ಈಗ ಇವನ್ ಬೆಳವಣಿಗೆನ ನಾವು ನೋಡ್ಕೊಂಡ್ ಬಂದಿದೀವಿ, ನಮ್ಮ ಹುಡುಗ ಇವನು ಅಂತ ನೀವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳೋ ತರ ಖಂಡಿತ ಮಾಡ್ತೀನಿ. ನಿಮ್ ಪ್ರೀತಿ ಸಪೋರ್ಟ್ ಹೀಗೆ ಇರ್ಲಿ. ಅಂಡ್ ಆದಿಲಕ್ಷ್ಮಿ ಪುರಾಣ ಮದುವೆ ಎಪಿಸೋಡ್ಸ್ ಮಿಸ್ ಮಾಡದೆ ನೋಡಿ. ಎಪಿಸೋಡ್ಸ್ ಮಾತ್ರ ಸೂಪರ್ ಆಗಿದೆ, ಖಂಡಿತ ಇಷ್ಟ ಆಗುತ್ತೆ ನಿಮ್ಗೆ. ಹೌದು, ಥ್ಯಾಂಕ್ ಯು ಸೋ ಮಚ್ ಆದಿಲಕ್ಷ್ಮಿ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು.